ನಾಳೆಯಿಂದ ಚಕ್ರವರ್ತಿ ಅಬ್ಬರ ಶುರು. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳು ಇಷ್ಟು ದಿನ ಕರ್ನಾಟಕ ರಾಜ್ಯದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ತಿದ್ವು. ಆದ್ರೆ ಇದೇ ಮೊದಲ ಬಾರಿಗೆ ದರ್ಶನ್ ಅವರ ಸಿನಿಮಾ ದೇಶಾದ್ಯಂತ ಗರ್ಜಿಸ್ತಾ ಇದೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 400ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಿರೋ ಚಕ್ರವರ್ತಿ ಹೊರ ರಾಜ್ಯಗಳಲ್ಲಿ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಡಿ ಬಾಸ್ ಸಿನಿಮಾ ಪ್ರದರ್ಶನವಾಗ್ತಿದೆಯಂತೆ. ಅಷ್ಟಕ್ಕೂ ದರ್ಶನ್ ಚಕ್ರವರ್ತಿ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಿದೆ ಅಂತ ಹೇಳ್ಬಿಡ್ತೀವಿ ಕೇಳಿ. ಇದೇ ಮೊದಲು ದರ್ಶನ್ ಸಿನಿಮಾ ದಾಖಲೆಯ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಿದ್ದು ದೇಶದ ಪ್ರಮುಖ 11 ನಗರಗಳಲ್ಲಿ ಪ್ರದರ್ಶನವಾಗ್ತಾ ಇದೆ. ವಾಣಿಜ್ಯ ನಗರಿ ಮುಂಬೈನ 4 ಚಿತ್ರಮಂದಿರದಲ್ಲಿ ದರ್ಶನ್ ಅಭಿನಯದ ಚಕ್ರವರ್ತಿ ರಿಲೀಸ್ ಆಗ್ತಾ ಇದೆ. ಇನ್ನು ಪುಣೆಯ 3 ಚಿತ್ರಮಂದಿರಗಳಲ್ಲಿ ಚಕ್ರವರ್ತಿ ಪ್ರದರ್ಶನವಾಗ್ತಾ ಇದೆ. ದಾಖಲೆಗಳ ಪ್ರಕಾರ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಇದುವರೆಗೂ ಕನ್ನಡ ಸಿನಿಮಾ ಬಿಡುಗಡೆಯಾಗಿല്ലെಂದು ಹೇಳಲಾಗ್ತಿದೆ. ಈಗ ಚಕ್ರವರ್ತಿ ಬಿಡುಗಡೆಯಾಗುವುದರ ಮೂಲಕ ಇವೆರಡು ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಮುಂಬೈ ಮತ್ತು ಪುಣೆ ನಗರಗಳನ್ನ ಬಿಟ್ಟು ಮಹಾರಾಷ್ಟ್ರದ ಇತರೆ ಪ್ರಮುಖ ನಗರಗಳಲ್ಲಿ 9 ಚಿತ್ರಮಂದಿರದಲ್ಲಿ ದರ್ಶನ್ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗೆಯೇ ಗೋವಾದ 3 ಮತ್ತು ದೆಹಲಿಯ 2 ಥಿಯೇಟರ್ನಲ್ಲಿ ಚಕ್ರವರ್ತಿ ಬಿಡುಗಡೆಯಾಗ್ತಾ ಇದೆ. ಇನ್ನು ದಕ್ಷಿಣ ಭಾರತದಲ್ಲೂ ಚಕ್ರವರ್ತಿ ಹವಾ ಜೋರಾಗಿದೆ ಅಂತಾನೆ ಹೇಳ್ಬೋದು. ಆಂಧ್ರ ಪ್ರದೇಶದಲ್ಲಿ 1, ಚೆನ್ನೈಯಲ್ಲೊಂದು ಮತ್ತು ಕೇರಳ ರಾಜ್ಯದಲ್ಲಿ 1 ಚಿತ್ರಮಂದಿರದಲ್ಲಿ ದರ್ಶನ್ ಚಿತ್ರ ತೆರೆ ಕಾಣ್ತಿದೆ. ಒಟ್ಟಾರೆ ಇದೇ ಮೊದಲ ಬಾರಿಗೆ ದರ್ಶನ್ ಅವರ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಬರೆಯೋಕೆ ಮುಂದಾಗಿದೆ. ಹಾಗಿದ್ರೆ ಚಕ್ರವರ್ತಿ ಹೇಗಿದೆ, ಚಕ್ರವರ್ತಿ ನೋಡಿದ್ದ ಪ್ರೇಕ್ಷಕರು ಏನ್ ಹೇಳ್ತಾರೆ, ಸಿನಿಮಾ ಬಗ್ಗೆ ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.